ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ಮತ್ತೊಂದು ಹೊಸ ವಿಡಿಯೋ ಇರುತ್ತೆ. ಇವತ್ತಿನ ವಿಡಿಯೋ ಏನಂತಂತಂದರೆ KSIC ಸ್ಯಾರಿಗಳನ್ನ ರೀಸೆಲ್ ಮಾಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಹೇಗೆಲ್ಲ ರೀಸೇಲ್ ಮಾಡ್ತಾ ಇದ್ದಾರೆ, ಅದು ಹೇಗೆ ಎಫೆಕ್ಟ್ ಮಾಡುತ್ತೆ ಸಾಮಾನ್ಯ ಜನಗಳ ಮೇಲೆ ಅನ್ನೋದು, ಮತ್ತು KSIC ಬೋರ್ಡ್ ಅವರು ಏನು ಇದಕ್ಕೆ ಆ್ಯಕ್ಷನ್ ತಗೊಳ್ತಾ ಇದ್ದಾರೆ, ಇದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಪೂರ್ತಿ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವಾಗ KSIC ಮೈಸೂರು ಸಿಲ್ಕ್ ಸೀರೆಗಳು ಬರೀ KSIC ಔಟ್ಲೆಟ್ಸ್ಗಳಲ್ಲಿ ಮಾತ್ರ ಸಿಗೋದು ಅಂತ ಒಂದು ಎಲ್ಲರ ನಂಬಿಕೆ. ಮತ್ತು ಅವರು ಕೂಡ KSIC ಬೋರ್ಡ್ ಅವರು ಕೂಡ ಅವರು ಹೇಳ್ಕೊಂಡಿದ್ದಾರೆ, ನಮ್ಮ ಸೀರೆಗಳು ಇನ್ನೆಲ್ಲೂ ಲಭಿಸಲ್ಲ, ಯಾರೇ ತೊಗೊಳ್ಬೇಕು ಅಂತಂದರೂ KSIC ಔಟ್ಲೆಟ್ಸ್ಗಳಲ್ಲೇ ತೊಗೊಳ್ಬೇಕು, ಇನ್ನೆಲ್ಲೂ ತೊಗೊಳ್ಬಾರ್ದು ಅನ್ನೋದು ಅವರು ಅನೌನ್ಸ್ ಮಾಡಿರ್ತಾರೆ. ಆದ್ರೂ ಇತ್ತೀಚಿನ ದಿನಗಳಲ್ಲಿ ತುಂಬ ರೀಸೆಲ್ಲರ್ಸ್ ಶುರು ಆಗಿದ್ದಾರೆ ಈ ಸೀರೆಗಳಿಗೆ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ಗಳಲ್ಲಿ ಹಾಕ್ಕೊಳ್ತಾರೆ. ಮತ್ತು ಇತ್ತೀಚಿನ ಒಂದು ವಿಡಿಯೋ ನೋಡಿದೆ ನಾನು, ಅದರಲ್ಲಿ ಡೈರೆಕ್ಟಾಗೇ ಇದು ಸೇಲ್ಗಿದೆ ಅಂತ, ಈ ಸೀರೆ ಸೇಲ್ಗಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಮತ್ತು ತುಂಬ ರೀಸೆಲ್ಲರ್ಸು 2,000-3 ಸಾವಿರಗಳ ಮಾರ್ಜಿನ್ ಇಟ್ಕೊಂಡು, ಅಂದರೆ ಹೆಚ್ಚಿನ ಬೆಲೆನ ಇಟ್ಕೊಂಡು ಈ ಸೀರೆಗಳನ್ನ ಮಾರ್ತಾ ಇದ್ದಾರಂತೆ. ಈ ವಿಚಾರಗಳು ನಾವು ತುಂಬ ವರ್ಷಗಳಿಂದ ಈ ಸೀರೆಗಳನ್ನ ಪರ್ಚೇಸ್ ಮಾಡ್ತಾಯಿದ್ರು, ನಮಗೆ ಗೊತ್ತಿರಲಿಲ್ಲ. ಇದೆಲ್ಲ ಹೇಗೆ ಗೊತ್ತಾಗ್ತಾ ಇದೆ ಇತ್ತೀಚೆಗೆ ಅಂತಂತಂದರೆ ತುಂಬ ವಿಚಾರಗಳು ಬೆಳಕಿಗೆ ಬರ್ತಾಯಿದೆ ಈ ವಿಚಾರಗಳು. ಮತ್ತು ಹೇಗೆ ಇದು ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರ್ಬೋದು, ಈ ಥರ ಸೀರೆಗಳನ್ನ ರೀಸೆಲ್ಲರ್ಸ್ ಮಾಡೋದ್ರಿಂದ, ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಅನೌನ್ಸ್ ಮಾಡಿ ಈ ಸೀರೆಗಳನ್ನ ಮಾರೋದ್ರಿಂದ ಹೇಗೆ ಈ ಸೀರೆಗಳ ಬೆಲೆ ಕಡಿಮೆ ಆಗ್ಬೋದು ಅಂದರೆ ಅದಕ್ಕೆ ಒಂದು ಹೆಸರಿದೆ ಅಲ್ವಾ, ನಮ್ಮ ಹೆರಿಟೇಜ್ ಇದು ಮೈಸೂರು ಸಿಲ್ಕ್ ಅನ್ನೋದು ಒಂದು ಎಲ್ಲರ ಅಭಿಪ್ರಾಯ, ನಮ್ಮ ಹೆಮ್ಮೆ ಇದು ಮೈಸೂರು ಸಿಲ್ಕ್ ಸೀರೆಗಳು ಅನ್ನೋದು ಎಲ್ಲರ ಮಾತು. ಆದರೆ ಇದು ಹೇಗೆ ಪರಿಣಾಮ ಬೀರ್ಬೋದು, ಈಗ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ತೀರ, ತುಂಬ ಒಳ್ಳೊಳ್ಳೆ ಬ್ರ್ಯಾಂಡ್ಸ್, ಅಂದರೆ ನೀವು ಕಾಸ್ಮೆಟಿಕ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಒಳ್ಳೆ ಬ್ರ್ಯಾಂಡ್ ಬಟ್ಟೆಗಳನ್ನ ನಿಮಗೆ ಅದೇ ಥರ ಫೇಕ್ ಮಾಡಿ, ಅದೇ ಥರ ಲೇಬಲ್ ಮಾಡಿ ಜನರುಗಳಿಗೆ ಮೋಸ ಮಾಡೋಂಥದ್ದು ನಮ್ಮ ದೇಶದಲ್ಲಿ ತುಂಬ ನಾವು ನೋಡಿದ್ದೀವಿ ಇತ್ತೀಚೆಗೆ. ಅದೇ ಥರ ಮುಂದಿನ ದಿನಗಳಲ್ಲಿ ಇದೇ ಥರ ರೀಸೆಲ್ಲರ್ಸ್ ಮಾಡೋದ್ರಿಂದ, ಇದನ್ನು KSIC ಬೋರ್ಡ್ ಅವರು ಇದಕ್ಕೆಲ್ಲ ಅವಕಾಶ ಮಾಡಿಕೊಡೋದ್ರಿಂದ ಈ ಥರ ಒಂದು ಪರಿಸ್ಥಿತಿ ಎದುರಾಗ್ಬೋದು ಅನ್ನೋದು ಎಲ್ಲರ ಅನುಮಾನ. ಮತ್ತು ಇದೇನು ದೊಡ್ಡ ವಿಚಾರ ಅಲ್ಲ, ನಿಮಗೆ ಯೂನಿಕ್ ಐಡೆಂಟಿಟಿ ಅಂತ ಇರುತ್ತಲ್ವಾ, ಇದನ್ನು ಮಾಡೋದು, ಫೇಕ್ ಮಾಡೋದು ತುಂಬ ದೊಡ್ಡ ವಿಚಾರ ಏನಲ್ಲ. ಮತ್ತು ಮೈಸೂರು ಸಿಲ್ಕ್ ಪ್ರಿಂಟ್ ಅಂತ ಹಾಕಿರ್ತಾರೆ ಇದ್ರ ಮೇಲೆ, ಅದನ್ನು ಅಷ್ಟೇ, ನೀವು ಆ ಪ್ರಿಂಟ್ ಮಾಡೋದು ಏನು ದೊಡ್ಡ ವಿಚಾರ ಅಲ್ಲ. ನಮ್ಮ ದೇಶದಲ್ಲಿ ತುಂಬ ಥರ ಮೋಸಗಳಾಗಿದೆ ಬೇರೆ ಥರ ವಿಚಾರಗಳಲ್ಲಿ. ಇಲ್ಲಿ ನಾನು ಏನು ನಿಮಗೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತಂದರೆ, ಈ ಥರ ಪ್ರಿಂಟ್ ಮಾಡೋದು, ಈ ಥರ ಮೈಸೂರು ಸಿಲ್ಕ್ ಮಾರಕನ್ನು ಇಮಿಟೇಟ್ ಮಾಡೋದು ತುಂಬ ದೊಡ್ಡ ವಿಚಾರ ಆಗಿರಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಥರ ರೀಸೆಲ್ ಜಾಸ್ತಿಯಾಗಿ ತುಂಬ ಜನಗಳು ಏನಾದರೂ ರೀಸೆಲ್ಲರ್ಸ್ ಹತ್ರ ಹೋಗಿ ಮಾಡೋದ್ರಿಂದ ಯಾರೋ ಬೇರೆ ವ್ಯಕ್ತಿಗಳು ಇದನ್ನು ಎನ್ಕ್ಯಾಶ್ ಮಾಡಿ ಬೇಕಾದರೆ ಬೇರೆ ಥರ ಡ್ಯೂಪ್ಲಿಕೇಟ್ ಸ್ಯಾರಿಗಳನ್ನ ಮಾಡ್ಬೋದು, ಅದನ್ನು ಮಾರ್ಕೆಟಿಗೆ ಬರ್ಬೋದು, ಅಂಗಡಿಗಳಿಗೆ ಬರ್ಬೋದು, ಬೇರೆ ಬೇರೆ ಶಾಪ್ಗಳಲ್ಲಿ ಅದು ಸಿಗ್ಬೋದು ಅನ್ನೋದು ಒಂದು ಎಲ್ಲರ ಮಾತಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಬೇಡಿಕೆಯಿಂದ ಜನರಿಗೆ ಸೀರೆನೇ ಸಿಗ್ತಾಯಿಲ್ಲ ಅಂತ ಹೇಳುವಾಗ ನಾವು ಹೇಗೆ ರೀಸೆಲ್ಲರ್ಸ್ ಹತ್ರ ಅಷ್ಟು ಸೀರೆಗಳು ಹೋಗ್ತಾ ಇದೆ ಅನ್ನೋದು KSIC ಬೋರ್ಡ್ ಅವರು ಮಾನಿಟರ್ ಮಾಡಬೇಕಾಗತ್ತೆ. ಮತ್ತು ಅವ್ರ ಮೇಲೆ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತೊಗೊಳ್ಬೇಕು. ಈ ಥರ ರೀಸೆಲ್ ಮಾಡೋದು ಇದೆಲ್ಲ ಆಗಬಾರ್ದು ಈ ಸೀರೆಗಳು. ಮತ್ತು ಇದಕ್ಕೆ ಒಂದು ಅದರದೇ ಆದಂಥ ಐಡೆಂಟಿಟಿ ಇದೆ ನಮ್ಮ ಮೈಸೂರು ಸಿಲ್ಕ್ ಸೀರೆಗಳಿಗೆ, ಅದು ಹಾಗೇ ಉಳಿಬೇಕು. ಮತ್ತು ತುಂಬ ಜನ ಹೊಸದಾಗಿ ಯಾರ್ಯಾರು ಈ ಸೀರೆಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲ ಈ ವಿಡಿಯೋ ಅವೇರ್ ಮಾಡೋಕ್ಕೆ ಆಗಿರುತ್ತೆ ಈ ಥರ ವಿಡಿಯೋಗಳು. ಯಾಕೆ ಅಂತಂದರೆ ತುಂಬ ಜನಕ್ಕೆ ಅವೇರ್ನೆಸ್ ಇಲ್ಲ ಈ ಸೀರೆಗಳ ಬಗ್ಗೆ. ಹಾಗಾಗಿ ತುಂಬ ಹಳೇದಾಗಿ ಪರ್ಚೇಸ್, ನಾನು ಪ್ರತಿ ವಿಡಿಯೋದಲ್ಲೂ ಇದನ್ನೇ ಹೇಳ್ತಾ ಇರ್ತೀನಿ, ತುಂಬ ಜನ ಹಳೇದಾಗಿ ಪರ್ಚೇಸ್ ಮಾಡೋರಿಗೆ ಎಲ್ಲರಿಗೂ ಇದ್ರ ಬಗ್ಗೆ ತುಂಬ ಅರಿವು ಇದೆ ಈ ಸೀರೆಗಳ ಬಗ್ಗೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾರ್ಯಾರು ಹೊಸದಾಗಿ ಇದರ ಟ್ರೆಂಡ್ ಇರೋದ್ರಿಂದ, ಇದು ಸೀರೆಗಳು ಹೊಸದಾಗಿ ಯಾರ್ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲ ಇದರ ಅವೇರ್ನೆಸ್ ಇಲ್ಲ. ಇದು ಯಾಕೆ ಈ ಥರ ವಿಡಿಯೋಗಳು ಅಂದರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಈ ಥರ ವಿಚಾರಗಳು ತುಂಬ ಜನಕ್ಕೆ ರೀಚ್ ಆಗಬೇಕಂದ್ರೆ ಶೇರ್ ಮಾಡಿ ಈ ವಿಡಿಯೋನ, ತುಂಬ ಜನಕ್ಕೆ ಗೊತ್ತಾಗುತ್ತೆ. ಮತ್ತು ಅವರು KSIC ಔಟ್ಲೆಟ್ಸ್ಗಳಲ್ಲೇ ಹೋಗಿ ಸ್ಯಾರಿಗಳನ್ನ ಪರ್ಚೇಸ್ ಮಾಡಲಿ,
ಮತ್ತು ರೀಸೆಲ್ಲರ್ಸ್ ಹತ್ರ ಪರ್ಚೇಸ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು, ಮತ್ತು ಅವರು ರಾಜಾರೋಷವಾಗಿ ಹೇಗೆ ನಮ್ಮ ಹತ್ರ ಸೀರೆಗಳು ಲಭ್ಯ ಇದೆ ಅಂತ ಹಾಕ್ಕೊಳ್ತಾರೆ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ಅಷ್ಟು ಧೈರ್ಯ ಇದೆಯಾ ಆ ಥರ ಹಾಕ್ಕೊಳ್ಳೋಕ್ಕೆ? ಅದಕ್ಕೆ KSIC ಬೋರ್ಡವರು ಪರ್ಮಿಷನ್ ಕೊಟ್ಟಿದ್ದಾರಾ ಅನ್ನೋದು ನನ್ನ ಪ್ರಶ್ನೆ ಆಗಿರುತ್ತೆ. ಯಾಕಂದರೆ ಈ ಥರ ವಿಡಿಯೋಗಳಿಂದ ಹೊಸದಾಗಿ ತುಂಬ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಊರುಗಳಿಂದ ಬರ್ತಾರೆ, ಮತ್ತು ಒಬ್ಬರು ಬೇರೆ ಬೇರೆ ನಾರ್ತ್ ಸೈಡಿಂದನೂ ತುಂಬ ಜನ ಬಂದು ಪರ್ಚೇಸ್ ಮಾಡ್ತಾ ಇರ್ತಾರೆ. ನಾರ್ತ್ ಕರ್ನಾಟಕ ಮತ್ತು ನಾರ್ತ್ ಇಂಡಿಯಾ ಅಲ್ಲೆಲ್ಲ ಇರೋರು ತುಂಬ ಬಂದು ಪರ್ಚೇಸ್ ಮಾಡೋದನ್ನು ನಾವು ನೋಡಿದ್ದೀವಿ ಔಟ್ಲೆಟ್ಸ್ಗಳಲ್ಲಿ. ಹಾಗಾಗಿ ಇದೊಂದು ಅವೇರ್ನೆಸ್ ವಿಡಿಯೋ ಅಂತಲೇ ಹೇಳ್ಬೋದು. ಹೀಗೆ ಹೇಳ್ತಾ ರೀಸೆಲ್ಲರ್ಸ್ ಹತ್ರ ಯಾರೂ ಬೈ ಮಾಡೋಕ್ಕೆ ಹೋಗಬೇಡಿ. ಡೈರೆಕ್ಟ್ ಔಟ್ಲೆಟ್ಸ್ಗಳಲ್ಲೇ ಹೋಗಿ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿ. ಮತ್ತು ಈ ಥರ ರೀಸೆಲ್ ಮಾಡೋದ್ರಿಂದ ತುಂಬ ಮುಂದಿನ ದಿನಗಳಲ್ಲಿ ಬೇರೆ ಥರ ಪರಿಣಾಮಗಳು ಆಗ್ಬೋದು. ಫೇಕ್ ಸ್ಯಾರಿಗಳು ಬರ್ಬೋದು. ಇದು ಪ್ರಿಂಟ್ ಮಾಡೋದು ದೊಡ್ಡ ವಿಚಾರ ಅಲ್ಲ ಅನ್ನೋದೇ ಇವತ್ತಿನ ಟಾಪಿಕ್ನ ಮೇನ್ ಉದ್ದೇಶ ಆಗಿರುತ್ತೆ. ಹೀಗೆ ಒಂದು ಚಿಕ್ಕದಾದ ಅವೇರ್ನೆಸ್ಗಳನ್ನ ಎಲ್ಲರಿಗೂ ತಿಳಿಸ್ತಾ, ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ಗಳಿದೆ, ಹೋಗಿ ನೋಡ್ಕೊಂಡು ಬನ್ನಿ. ಮತ್ತು ಕ್ವಾಲಿಟಿ ಚೆಕ್ ಮಾಡೋದು ಹೇಗೆಲ್ಲ ಇತ್ತೀಚೆಗೆ ಈ ಸೀರೆಗಳ ಬೆಲೆ ಪ್ರೈಸ್ ಹೆಚ್ಚಾಗ್ತಾಯಿದೆ, ಹೀಗೆ ತುಂಬ ವಿಚಾರಗಳು ಸಿಗುತ್ತೆ. ಯಾರಾದರೂ ಹೊಸಬರಿದ್ದರೆ ಹೋಗಿ ಚಾನಲ್ನ ಚೆಕ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಇದೊಂದು ಸ್ಮಾಲ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.